ಓಕೆ, ಅನಾಮಿಕಾ ಕಲೆಕ್ಷನ್ಸ್ ಫ್ಯಾಷನ್ ವೇರ್ ಅದನ್ನ ಧರಿಸ್ಕೊಂಡು ಮಾಡೆಲ್ಸ್ ಗಳು ರ್ಯಾಂಪ್ ವಾಕ್ ಮಾಡ್ತಾರೆ. ಗಾರ್ಜಿಯಸ್ ಸಾನಿಯಾ ಅಯ್ಯರ್ ಜೊತೆಗೆ ಚಾರ್ಮಿಂಗ್ ಹೀರೋ ಸಮಜಿತ್ ಲಂಕೇಶ್ ಕೂಡ ಅವ್ರನ್ನ ಜಾಯ್ನ್ ಆಗ್ತಾರೆ. ಆದ್ರೆ ಅದಕ್ಕಿಂತ ಮುಂಚೆ ಈ ಮುದ್ದಾದ ಜೋಡಿ ಇರುವಾಗ ಒಂದೆರಡು ಮಾತಾಡಿಸ್ಬೇಡ ಅಲ್ಲ. ಓಕೆ, ಸಮಜಿತ್ ಹೇಳಿ, ಹೌ ಎಕ್ಸೈಟೆಡ್ ಯು ಆರ್? ಯಾಕಂದ್ರೆ ಮೊದಲನೇ ಮೂವಿಗೆನೆ ಇಷ್ಟೆಲ್ಲ ಎಕ್ಸ್ಪೆಕ್ಟೇಷನ್ಸ್ ಬಿಲ್ಡ್ ಆಗಿದೆ, ಹಾಡುಗಳು ಸಿಕ್ಕಾಪಟ್ಟೆ ಹಿಟ್ ಆಗಿದೆ. ಒಂದ್ ಕಡೆ ಸುದೀಪ್ ಸರ್ ಸಪೋರ್ಟ್ ಮಾಡ್ತಾ ಇದ್ರೆ, ಇನ್ನೊಂದ್ ಕಡೆ ನಮ್ಮ ಉಪ್ಪಿ ಸರ್ ಬಂದು ಚಿತ್ರ ತಂಡದ ಜೊತೆಗೆ ಇದ್ದಾರೆ. ಹೇಗ ಅನ್ನಿಸ್ತಾ ಇದೆ ನಿಮಗೆ? ಎಲ್ರಿಗೂ ನಮಸ್ಕಾರ. ತುಂಬಾ ಖುಷಿ ಆಗ್ತಾ ಇದೆ ಅಲ್ಲಿ ಬಂದಿರೋದಕ್ಕೆ. ಆಗಸ್ಟ್ 15ನೇ ತಾರೀಕು ನಮ್ಮ ಗೌರಿ ಸಿನಿಮಾ ರಿಲೀಸ್ ಆಗ್ತಾ ಇದೆ. ನಮ್ಮ ಇಡೀ ಕನ್ನಡ ಸಿನಿಮಾ ಇಂಡಸ್ಟ್ರಿ ನಮಗೆ ಅಷ್ಟೊಂದು ಸಪೋರ್ಟ್ ಕೊಟ್ಟಿದ್ದಾರೆ, ನಮ್ಮ ಕನ್ನಡ ಜನರು ನಮಗೆ ಸಪೋರ್ಟ್ ಕೊಟ್ಟಿದ್ದಾರೆ. ಇದಕ್ಕಿಂತ ಜಾಸ್ತಿ ನಾನು ಏನು ಕೇಳಕ್ಕಾಗಲ್ಲ. ತುಂಬಾ ಗ್ರೇಟ್ ನನಗೆ. ಇವತ್ತು ನನ್ನ ಮೋಸ್ಟ್ ಫೇವ್ರೆಟ್ ಡೈರೆಕ್ಟರ್ ನಮ್ಮ ಅಪ್ಪಾಜಿ ಹಾಗೂ ನನ್ನ ಡೆಫಿನೆಟ್ಲಿ ಮೋಸ್ಟ್ ಫೇವ್ರೆಟ್ ಡೈರೆಕ್ಟರ್ ನಮ್ಮ ಉಪ್ಪಿ ಸರ್, ನಮ್ಮ ಟೂ ಮೋಸ್ಟ್ ಫೇವ್ರೆಟ್ ಡೈರೆಕ್ಟರ್ಸ್ ನನಗೆ ನನ್ನ ಮುಂದೆ ನನಗೆ ಐ ಫೀಲ್ ಗ್ರೇಟ್. ಉಪ್ಪಿ ಸರ್ ಅವ್ರ ಸಿನಿಮಾಗಳು ನಾನು ನೋಡಿ ಇನ್ನ ರಿಕವರ್ ಆಗಿಲ್ಲ, ಅಷ್ಟು ಮೈಂಡ್ ಬ್ಲೋಯಿಂಗ್ ಇರ್ತಿದೆ. ಸರ್ ಜೊತೆ ಒಂದೆರಡು ಮಾತಾಡಿದ್ರೆ ನನಗೆ ಆ ಎಕ್ಸ್ಪೀರಿಯನ್ಸ್ ತುಂಬಾ ಗ್ರೇಟ್ ಅನ್ಸುತ್ತೆ. ಇವತ್ತು ನಮ್ಮ ಸಿನಿಮಾಗೆ ಬಂದು ಪ್ರಮೋಷನ್ ಮಾಡ್ತಾ ತುಂಬಾ ಖುಷಿ ಆಗ್ತಾ ಇದೆ. ಅವ್ರೆಲ್ಲ ಸಿನಿಮಾ ಫ್ಯಾನ್ ನಾನು. ಸೊ ಥ್ಯಾಂಕ್ ಯು ಸರ್ ಇವತ್ತು ಬಂದಿರೋದಕ್ಕೆ. ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ಎಲ್ಲರೂ ನಮ್ಮ ಗೌರಿ ಸಿನಿಮಾ ನೋಡಿ. ನಾನು ಸಾನ್ಯ ಅವರು ಹೊಸ ಕಲಾವಿದರು, ಸೊ ದಯವಿಟ್ಟು ಸಪೋರ್ಟ್ ಮಾಡಿ. ನಿಮ್ ಸಪೋರ್ಟ್ ಕೇಳಕ್ ಬಂದಿದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಜಾನ್ವಿ ಮ್ಯಾಮ್ ಅವ್ರಿಗೊಂದು ಒಂದ್ಸಲ ಜೋರಾಗಿ ಚಪ್ಪಾಳೆ. ಥ್ಯಾಂಕ್ ಯು ಸೊ ಮಚ್. ನೀವು ಹೇಳ್ತಾ ಇದ್ರಿ ಸಾನಿಯಾ ಅಯ್ಯರ್ ಮತ್ತೆ ನೀವು ಏನು ಮೊದಲನೇ ಸಿನಿಮಾ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ಸ್ ಇದೆ, ಅವ್ರನ್ನೆಲ್ಲ ಕೇಳ್ಕೊಳ್ತಾ ಇದ್ವಿ. ಆಗಸ್ಟ್ 15ಕ್ಕೆ ಥಿಯೇಟರ್ ಬಂದು ಸಿನಿಮಾ ನೋಡಿ ಅಂತ. ನಮ್ಮ ಕನ್ನಡಿಗರು ಯಾರೇ ಒಳ್ಳೆ ಸಿನಿಮಾ ಮಾಡ್ಲಿ ಅವ್ರಿಗೆ ಪ್ರೋತ್ಸಾಹಿಸಿದಿರ, ಬೆನ್ ತಟ್ಟಿದಿರ, ಅವ್ರನ್ನ ಎತ್ತರಕ್ಕೆ ತಗೊಂಡೋಗಿ ನಿಲ್ಸಿದಿರಾ. ಸೊ ಈ ಜೋಡಿನೂ ಕೂಡ ಎತ್ತರಕ್ಕೆ ತಗೊಂಡೋಗಿ ನಿಲ್ಸೋ ಜವಾಬ್ದಾರಿ ನಿಮ್ದು. ಏನಂತೀರಾ? ಕೈ ಬಿಡಲ್ಲ ಅಲ್ವಾ? ಸೂಪರ್. ಸಾನಿಯಾ, ನಿಮ್ಮ ಕನಸಾಗಿತ್ತು ಒಬ್ಬ ಒಳ್ಳೆ ನಟಿ ಆಗ್ಬೇಕು, ಕಲಾವಿದೆ ಆಗ್ಬೇಕು ಅನ್ನೋದು. ಸೊ ನಿಮ್ಮ ಮೊದಲನೇ ಸಿನಿಮಾಗೆನೆ ಇಂದ್ರಜಿತ್ ಲಂಕೇಶ್ ಅಂತಹ ಒಬ್ಬ ಹೆಸರಾಂತ ನಿರ್ದೇಶಕ, ಕ್ರಿಯೇಟಿವ್ ನಿರ್ದೇಶಕರ ಕೈಗೆ ಸಿಕ್ಕಿರೋದು. ಯಾಕಂದ್ರೆ ಒಬ್ಬ ಒಳ್ಳೆ ಕಲಾವಿದರಾಗಿ ರೂಪುಗೊಳ್ಬೇಕು ಅಂತಂದ್ರೆ ಒಳ್ಳೆ ನಿರ್ದೇಶಕ ಸಿಗಬೇಕು ಅಂತಾರೆ. ಸೊ ನಿಮ್ಮ ಕನಸಾಗಿತ್ತು, ನಿಮ್ಮ ಅದೃಷ್ಟನ ಏನೋ ಮೊದಲನೇ ಸಿನಿಮಾಗೆನೆ ಇಂದ್ರಜಿತ್ ಲಂಕೇಶ್ ಅವ್ರು ಸಿಕ್ಕಿದ್ದಾರೆ. ಟ್ರೈಲರ್ ತುಂಬಾ ಚೆನ್ನಾಗಿದೆ, ಸಾಂಗ್ಸ್ ಸೂಪರ್ ಹಿಟ್ ಆಗಿದೆ. ಇನ್ನೇನು ಆಗಸ್ಟ್ 15, 3 days to go, ರಿಲೀಸ್ ಹಂತದಲ್ಲಿ ಇದ್ದೀರಾ. ಈ ಕ್ಷಣದಲ್ಲಿ ನಿಮ್ಗೆ ಏನ್ ತಲೆನಲ್ಲಿ ಓಡ್ತಾ ಇದೆ? ಜೊತೆಗೆ ಇವ್ರು ಕೊಡ್ತಾ ಇರುವಂತಹ ಪ್ರೀತಿಗೆ ಏನ್ ಹೇಳ್ತೀರಿ? ಮೊದಲನೇದಾಗಿ ಉಪ್ಪಿ ಸರ್ ನಮ್ಮ ಚಂದನವನದ ಅಷ್ಟೇ ಅಲ್ಲ ಸರ್, ಇಡೀ ಭಾರತದ ವಿಶಿಷ್ಟವಾದ ರತ್ನ ನೀವು. ಯಾಕಂದ್ರೆ ನಿಮ್ಮ ಬುದ್ಧಿವಂತಿಕೆಯಿಂದ ಐಶ್ವರ್ಯವನ್ನ ತಮ್ಮೆತ್ತ ಸೆಳೆದುಕೊಳ್ತೀರಾ. ಪ್ರತಿಯೊಂದು ಸಿನಿಮಾಯಿಂದ, ನಿಮ್ಮ ನಿರ್ದೇಶನದಿಂದ, ನಿಮ್ಮ ನಟನೆಯಿಂದ ನಿಜವಾಗ್ಲೂ ನೀವಿವತ್ತು ಬಂದು ನಮ್ಮ ಪ್ರೀ ರಿಲೀಸ್ ಇವೆಂಟ್ ಅಲ್ಲಿ ಭಾಗಿಯಾಗಿರೋದು, ಆ ವಿಚಾರನ ಸರ್ ನಾನು ಸಿಕ್ಕಾಪಟ್ಟೆ ಇಷ್ಟಪಟ್ಟೆ ಸರ್. ಬಟ್ ನೀವು ತುಂಬಾ ದೊಡ್ಡ ಸ್ಫೂರ್ತಿ ಸರ್. ಯಾಕಂದ್ರೆ ನಮ್ಮ ತನವನ್ನ ನಾವು ಎಲ್ರ ಮಧ್ಯನೂ ಕಳ್ಕೊಂಡ್ಬಿಡ್ಬೋದು, ಆದ್ರೆ ನಿಮ್ಮನ್ನ ನೋಡಿದ್ರೆ ನಮ್ಮ ತನವನ್ನ ನಾವು ಉಳಿಸ್ಕೊಂಡ್ರೆ ಮಾತ್ರ ಉತ್ತುಂಗಕ್ಕೆ ಹೋಗಕ್ ಸಾಧ್ಯ ಅಂತ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಸರ್. ನನಗೆ ಇವರ ಟ್ರೂ ಇನ್ಸ್ಪಿರೇಷನ್. ನಿಮ್ಮ ಮಾತಾಗಿರ್ಲಿ ಅಥವಾ ನಿಮ್ಮ ಬರವಣಿಗೆ ಆಗಿರ್ಲಿ. ಮತ್ತೊಂದು ಉಪ್ಪಿ ಸರ್ ಯಾವತ್ತೂ ಎಲ್ಲೂ ಕೂಡ ಮತ್ತೆ ಹುಟ್ಟು ಬರಕ್ಕಾಗಲ್ಲ. ಸೊ ಯುವರ್ ಅನ್ ಐಕಾನ್. ಅಂಡ್ ಇಂದ್ರಜಿತ್ ಲಂಕೇಶ್ ಸರ್, ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ನಮ್ಗೆ ಐಶ್ವರ್ಯ ಅಂತ ಒಂದು ಐಕಾನಿಕ್ ಮೂವಿ ಕೊಟ್ರಿ, ಇವಾಗ ನಮ್ಗೆ ಗೌರಿ ಅಂತ ನನಗೊಂದು ವೇದಿಕೆ ಹಾಕಿದ್ದೀರಾ, ನನಗೊಂದು ರೆಡ್ ಕಾರ್ಪೆಟ್ ಹಾಕಿಕೊಟ್ಟಿದ್ದೀರಾ ನೀವು. ನಾನು ಇದನ್ನ ನನ್ನ ಕರ್ತವ್ಯವನ್ನ, ನನ್ನ ಜವಾಬ್ದಾರಿಯನ್ನ ನಿರ್ವಹಿಸಿದ್ದೀನಿ ಅಂತ ಭಾವಿಸ್ತೀನಿ. ಐ ಹೋಪ್ ಐ ಮೇಕ್ ಯು ಪ್ರೌಡ್ ಅಂಡ್ ಐ ಹೋಪ್ ಎವ್ರಿ ಒನ್ ನೀವೆಲ್ಲರೂ ಬಂದು ಆಗಸ್ಟ್ 15 ನಮ್ಮ ಸಿನಿಮಾನ ಚಿತ್ರಮಂದಿರಗಳಲ್ಲಿ ಟಿಕೆಟ್ ತಗೊಂಡು ನೋಡಿ, ಖುಷಿ ಪಟ್ಟು, ಇಷ್ಟಪಟ್ಟು, ಇನ್ನಷ್ಟು ಪ್ರೀತಿ ಪ್ರೋತ್ಸಾಹ ಕೊಟ್ಟು ನಮ್ಮಂತ ಯುವಕರ ಹೊಸಬರ ಬೆಂತಟ್ಟಿ ನಮ್ಮನ್ನ ಬೆಳೆಸ್ತೀರಾ, ನಮ್ಮ ಕನ್ನಡ ಚಿತ್ರರಂಗವನ್ನು ಇನ್ನೂ ಮುಂದೆ ಕರ್ಕೊಂಡು ಹೋಗ್ತೀರಾ ಅಂತ ಒಂದು ಅಪೇಕ್ಷೆಯಿಂದ ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಬಂದು ನೋಡಿ ಅಂತ. ಆಲ್ರೆಡಿ ಟೈಮ್ ಬರುತ್ತೆ ಅನ್ನೋ ನಮ್ಮ ಹಾಡಿಗೆ ತುಂಬಾ ಪ್ರೀತಿ ಕೊಟ್ಟಿದ್ದೀರಾ, ಧೂಳುತ್ಸವ ಅನ್ನೋ ಹಾಡಿಗೆ ಪ್ರೀತಿ ಕೊಟ್ಟಿದ್ದೀರಾ. ಹಾಗೆ ನಮ್ಮ ಟ್ರೇಲರ್ ಕೂಡ ಈಗ ಕೆಲವು ಅವರ್ಸ್ಗಳ ಹಿಂದೆ
1 million ವ್ಯೂಸ್ ಆಗಿದೆ. ಸೊ ಥ್ಯಾಂಕ್ ಯು ಸೋ ಮಚ್. ತುಂಬಾ ಖುಷಿ ಆಗ್ತಿದೆ. ಖುಷಿ ಅನ್ನೋದಕ್ಕಿಂತ ತುಂಬಾ ನೆಮ್ಮದಿ ಆಗ್ತಿದೆ. ಅಂತರಾಳದಲ್ಲಿ ಒಂಥರ ಪೀಸ್ ಇದೆ, ಯಾಕಂದ್ರೆ ನಾನು ಅನ್ಕೊಂಡಿದ್ದೆಲ್ಲ ನೆರವೇರಿದೆ. ಸೊ ಪ್ರತಿಯೊಬ್ಬರಿಗೂ, ತಂತ್ರಜ್ಞರಿಗೆ, ನನ್ನ ಗೌರಿ ಚಿತ್ರದ ತಾರಾಗಣಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಕೊನೆಯದಾಗಿ ಮಾಧ್ಯಮದವರು, ನಿಮ್ಮನ್ನು ನಿಮಗೆ ನಾನು ಎಷ್ಟೇ ಥ್ಯಾಂಕ್ ಯು ಹೇಳಿದ್ರು ಸಾಲಲ್ಲ, ಎಷ್ಟೇ ಚಿರಋಣಿಯಾಗಿದ್ರು ಸಾಲಲ್ಲ. ಯಾಕಂದ್ರೆ ನಿಮ್ಮಿಂದನೇ ಇವತ್ತು ನಾನು ಪ್ರತಿಯೊಬ್ಬರ ಮನೆಯಲ್ಲೂ ತಲುಪಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಸೂಪರ್. ಓಕೆ, ಉಪ್ಪಿ ಬಾಸ್ಗೆ ಎಲ್ರು ಹುಡುಗರೇ ಲವ್ ಯು ಹೇಳ್ತಾ ಇದಾರೆ, ಇನ್ನು ಹುಡುಗಿರು ಯಾವ ಲೆವೆಲಿಗೆ ಹೇಳಿರ್ಬೇಡ ಅಲ್ಲ. ಜೊತೆಗೆ ನಮ್ಮ ಸಮರ್ಜಿತ್ ಅವರ ಡ್ಯಾನ್ಸ್ ಎಷ್ಟು ಜನಕ್ಕೆ ಇಷ್ಟ ಆಗಿದೆ? ಅವ್ರ ಡ್ಯಾನ್ಸ್ ನೋಡಿದ್ರೆ ಫಸ್ಟ್ ಸಿನಿಮಾದಲ್ಲಿ ಡ್ಯಾನ್ಸ್ ಮಾಡ್ತಾ ಇದಾರೆ ಅಂತ ಅನ್ಸುತ್ತಾ ನಿಮ್ಗೆ? ಇಬ್ರು ಈಡು ಜೋಡಿ ಎಷ್ಟು ಕರೆಕ್ಟ್ ಆಗಿದೆ ಅಂದ್ರೆ, ನಾನ್ ಹೆಚ್ಚ ನೀನ್ ಹೆಚ್ಚ ಅನ್ನೋ ತರ ಡ್ಯಾನ್ಸ್ ಮಾಡಿದ್ರೆ. ಯಾಕಂದ್ರೆ ಕೆಲವು ಸಿನಿಮಾಗಳಲ್ಲಿ ಹೀರೋಗಷ್ಟು ಡ್ಯಾನ್ಸ್ ಬರಲ್ಲ ಅಥವಾ ಹೀರೋಯಿನ್ಗೆ ಅಷ್ಟು ಬರಲ್ಲ, ಬಟ್ ಇಲ್ಲಿ ಸಕಲಾಗಿ ಇಬ್ರು ಡ್ಯಾನ್ಸ್ ಮಾಡಿದಾರಲ್ವಾ. ಓಕೆ, ಕೇಳೋಣ ಡ್ಯಾನ್ಸ್ ಬಗ್ಗೆ. ಸಮರ್ಜಿತ್, ನಿಮ್ಮ ಡ್ಯಾನ್ಸ್ ಗಳನ್ನ ನೋಡ್ತಾ ಇದ್ರೆ ಬಹಳಷ್ಟು ಜನ ಯಾವ ರೀತಿ ಮೆಚ್ಚುಗೆ ವ್ಯಕ್ತಪಡಿಸ್ತಾರೆ ಅಂದ್ರೆ, ಅಪ್ಪು ಸರ್ ಆದ್ಮೇಲೆ ಒಬ್ಬ ಒಳ್ಳೆ ನಟನ ಡ್ಯಾನ್ಸ್ ಅನ್ನ ನಾವು ನೋಡ್ತಾ ಇದೀವಿ. ಆ ತರದ ಅಪ್ರಿಸಿಯೇಷನ್ ನಿಮಗೆ ಸಿಗ್ತಾ ಇದೆ. ಹೇಳಿ, ನಿಮ್ ಪ್ರಿಪರೇಷನ್ ಹೇಗಿತ್ತು? ಅಪ್ಪ ಬೆಂಡೆತ್ತಾ ಇದ್ರ ಅಥವಾ ಫ್ರೆಂಡ್ಲಿ ಆಗಿ ಹೇಳ್ತಾ ಇದ್ರ ನಿಮಗೆ? ಇಲ್ಲ ಮ್ಯಾಮ್, ಅಪ್ಪು ಸರ್ ಅವ್ರು ಯಾರು ಬೀಟ್ ಮಾಡಕ್ ಆಗಲ್ಲ. ಅಪ್ಪು ಸರ್ ನಮ್ಮ ಕನ್ನಡ ಇಂಡಸ್ಟ್ರಿ ನಂಬರ್ 1 ಡ್ಯಾನ್ಸ್ ಅವರು. ಅವ್ರ ಗ್ರೇಟ್ನೆಸ್ ಯಾವತ್ತೂ ಮರೆಯಕ್ ಆಗಲ್ಲ. ಸೊ ಇವತ್ತು ಅದೇ ತರ ನಮ್ಮ ಇನ್ನೊಂದು ಲೆಜೆಂಡ್ ಉಪ್ಪಿ ಸರ್ ಇದ್ದಾರೆ. ಆಗಸ್ಟ್ 15ನೇ ತಾರೀಕು ನಮ್ಮ ಗೌರಿ ಸಿನಿಮಾ ಬರ್ತಾ ಇದೆ. ನಾನು ನಮ್ಮ ಯುವ ಸಿನಿಮಾಗೆ ಕಾಯ್ತಾ ಇದ್ದೀನಿ ಸರ್, ನಿಮ್ಮ ಸ್ಪೆಷಾಲಿಟಿಗೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್, ಬಂದಿದ್ದಾರೆ ಇವ್ರು ಮತ್ತೆ. ಓಕೆ, ಸೂಪರ್. ಸಾನಿಯಾ, ಹೇಳಿ, ನಿಮ್ಮಿಬ್ಬರ ಡ್ಯಾನ್ಸ್ ರೀಲ್ಸ್ ಪ್ರತಿಯೊಬ್ಬರು ಅಂದ್ರೆ ಸಾಕಷ್ಟು ಜನ ಮಾಡ್ತಾ ಇದ್ದಾರೆ, ಸಾಂಗ್ ಎಲ್ಲ ವೈರಲ್ ಆಗಿದೆ. ನಿಮ್ಮಿಬ್ರು ಡ್ಯಾನ್ಸ್ ಬರೀ ಆ ಸಿನಿಮಾದಷ್ಟೇ ಅಲ್ಲ, ಕ್ರಿಯೇಟಿವ್ ಆಗಿ ಇನ್ನೂ ಏನೇನೋ ಮಾಡ್ತಾ ಇದ್ದೀರಾ, ಅದ್ರ ಬಗ್ಗೆ ಹೇಳಿ. ಕ್ರಿಯೇಟಿವ್ ಆಗಿ ನಾವ್ ಏನೇ ಮಾಡ್ತಿದ್ರು ನಿಜವಾಗ್ಲೂ ಅದು ಇಂದ್ರಜಿತ್ ಲಂಕೇಶ್ ಸರ್ಗೆ ಹೇಳಬೇಕು. ಯಾಕಂದ್ರೆ ಅವರು ಪ್ರತಿಯೊಂದು ಇವೆಂಟ್ನಾಗಿರ್ಲಿ ಅಥವಾ ಪ್ರತಿಯೊಂದು ಪ್ರಚಾರದ ವಿಚಾರಗಳಾಗಿರ್ಲಿ ತುಂಬಾ ಯೋಚನೆ ಮಾಡಿ ತುಂಬಾ ಸೂಕ್ಷ್ಮವಾಗಿ ಗಮನಿಸಿ ಎಲ್ಲವನ್ನು ನಮಗೆ ಇನ್ಸ್ಪಿರೇಷನ್ ಕೊಟ್ಟು ನಮ್ಮನ್ನ ಮುನ್ನುಗ್ಸ್ತಾ ಇದ್ದಾರೆ. ಸೊ ಅವ್ರಿಗೆ ಹೇಳಬೇಕು. ಅಂಡ್ ಆಬ್ವಿಯಸ್ಲಿ ಕ್ರಿಯೇಟಿವಿಟಿಗೆ ಅಂದ್ರೆ ಹೆಸರೇ ನೀವಲ್ವಾ ಸರ್. ಸೊ ನಿಮ್ಮ ಮುಂದೆ ನಾವು ಎಷ್ಟೇ ಕ್ರಿಯೇಟಿವಿಟಿ ತೋರಿಸಿದ್ರು ಅದು ಸೊನ್ನೆನೆ. ಸೊ ಥ್ಯಾಂಕ್ಸ್ ಅ ಲಾಟ್ ಸರ್ ಅಗೇನ್. ಅಂಡ್ ಡ್ಯಾನ್ಸ್ ಅಂತ ಬಂದಾಗ ನನಗೆ ನೃತ್ಯ ಮೊದಲಿಂದನೂ ತುಂಬಾ ಇಷ್ಟ ಆಯ್ತು. ನನ್ನ ಗುರುಗಳು ನನ್ನ ಹಿಂದೆ ಯಾವಾಗಲೂ ಇರ್ತಾರೆ. ಸೊ ಒಂದು ಮಾತು ಹೇಳ್ತಾರಲ್ಲ, ಮುಂದೆ ಗುರಿ ಇದ್ರೆ ಹಿಂದೆ ಗುರು ಇರಬೇಕು ಅಂತ. ಹಾಗೆ ನನ್ನ ಪ್ರತಿ ಹೆಜ್ಜೆಯಲ್ಲೂ ಗುರುಗಳು ಸಿಕ್ಕಿದ್ದಾರೆ ನನಗೆ, ಪ್ರತಿಯೊಂದು ಏರಿಯಾ ಆಫ್ ಮೈ ಲೈಫ್. ಸೊ ಅವ್ರಿಗೆಲ್ಲ ನಾನು ನಮನಗಳನ್ನ ಅರ್ಪಿಸ್ತೀನಿ. ಓಕೆ, ಸೂಪರ್. ಹಾಗಾದ್ರೆ ನೀವಿಬ್ರು ಸಖತ್ತಾಗಿ ಡ್ಯಾನ್ಸ್ ಮಾಡಿದ್ರ, ಈಗ್ಲೂ ಕೂಡ ಸ್ಟೇಜ್ ಮೇಲೆ ನಿಮ್ ಮುಂದೆ ಡ್ಯಾನ್ಸ್ ಮಾಡ್ತಾರೆ, ನೋಡಕ್ ರೆಡಿ ಇದೀರಾ ಅಲ್ವಾ? ಓಕೆ, ಇದೀಗ ನಿಮ್ಮ ಮುಂದೆ ಅನಾಮಿಕಾ ಕಲೆಕ್ಷನ್ಸ್ ಆ ಫ್ಯಾಷನ್ ಬೇರೆ ಇದೆ, ಅದನ್ನ ಧರಿಸ್ಕೊಂಡು ಮಾಡೆಲ್ಸ್ ರ್ಯಾಂಪ್ ವಾಕ್ ಮಾಡ್ತಾರೆ. ಅದ್ರ ಜೊತೆಗೆ ನಮ್ಮ ನಾಯಕ ನಟ ಸಮರ್ಜಿತ್ ಲಂಕೇಶ್ ಹಾಗೇನೆ ಸಾನಿಯಾ ಅಯ್ಯರ್ ಕೂಡ ಜೊತೆಗೆ ರ್ಯಾಂಪ್ ವಾಕ್ ಮಾಡ್ತಾರೆ. ರೆಡಿ ಇದೀರಾ ಅಲ್ವಾ? ಓಕೆ, ಲೆಟ್ಸ್ ಸ್ಟಾರ್ಟ್.
ಓಕೆ, ನಮ್ಮ ಬೆಡಗಿಯರು ಜೊತೆಗೆ ಹ್ಯಾಂಡ್ಸಮ್ ಹನ್ಸ್ ರ್ಯಾಂಪ್ ವಾಕ್ ಮಾಡಿದ್ರು, ಜೊತೆಗೆ ಮುದ್ದಾದ ಜೋಡಿ ಕೂಡ ಜಾಯ್ನ್ ಆಯ್ತು. ಈ ಬ್ಯೂಟಿಫುಲ್ ಡ್ರೆಸ್ ಅನ್ನ ಡಿಸೈನ್ ಮಾಡಿರುವಂತಹ ಅನಾಮಿಕಾ ಕಲೆಕ್ಷನ್ಸ್ ನ ಡಿಸೈನರ್ ಇದೀಗ ವೇದಿಕೆ ಮೇಲೆ ಬರ್ತಾ ಇದ್ದಾರೆ.
ಎಷ್ಟು ಜೋಶಲ್ಲಿ ಇದ್ದೀರಾ ನೋಡೋದಕ್ಕೆ ಉಪ್ಪಿ ಸರ್ ರ್ಯಾಂಪ್ ವಾಕ್ನ. ಓಕೆ, ಉಪ್ಪಿ ಸರ್ ಇದೀಗ ನಿಮ್ಮ ಮುಂದೆ ರ್ಯಾಂಪ್ ವಾಕ್ ಮಾಡ್ತಾ ಇದ್ದಾರೆ. ಚಿತ್ರದ ನಾಯಕ ನಟಿ ನಾಯಕ ನಟ ಮಾಡಿದ್ದಾಯ್ತು. ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಿರ್ದೇಶಕ ನಟ ರಿಯಲ್ ಸ್ಟಾರ್ ಉಪ್ಪಿ ಸರ್ ಇದೀಗ ಸಮರ್ಜಿತ್ ಹಾಗೂ ಸಾನಿಯಾ ಜೊತೆಗೆ ನಮ್ಮ ಇಂದ್ರಜಿತ್ ಸರ್ ಕೂಡ ಇರ್ತಾರೆ, ರ್ಯಾಂಪ್ ವಾಕ್ ಮಾಡ್ತಾರೆ. Application designer. ಮೈಕ್ ಕೊಡಿ ಬೇಗ. ಉಪ್ಪಿ ಸರ್ ರ್ಯಾಂಪ್ ವಾಕ್ ಹೇಗಿತ್ತು? ಓಕೆ, ಉಪ್ಪಿ ಸರ್ ಸೂಪರ್ ಆಗಿ ರ್ಯಾಂಪ್ ವಾಕ್ ಮಾಡಿದ್ರಿ ಸರ್. ನಿಮ್ಮನ್ನ ಮಾತಾಡಿಸ್ತೀನಿ, ಆದ್ರೆ ನೀವು ಬರಕ್ಕಿಂತ ಮುಂಚೆ ಎಲ್ರು ನನಗೆ ಹೇಳಿದ್ದಾರೆ ಉಪ್ಪಿ ಸರ್ ಹುಕ್ ಸ್ಟೆಪ್ ಇದೆಯಲ್ಲ ಸರ್ ಫೇಮಸ್, ಅದನ್ನ ನೀವು ಸಮಾಜಿಕ ಅವ್ರ ಜೊತೆಗೆ ಮಾಡ್ಬೇಕು ಅಂತ. ಸರ್ ಓಲ್ಡ್ ಈಸ್ ಗೋಲ್ಡ್ ಸರ್, ಅದು ಹಳೇದಾಗಿದ್ಯಾ? ಮಾಡ್ಬೇಕಲ್ವಾ ಈಗ? ನೀವೆಲ್ಲ ಹೊಸ ಜನರೇಷನ್ ನೋಡಿ, ಈ ತರ ನಾವ್ ಇವ್ರು ನೋಡಿ ನಾವು ಕಲಿಬೇಕು. ಇನ್ನೂ ನಮ್ದು ಹಳೆ ಸ್ಟೆಪ್ ಮೇಲೆ ನೋಡ್ಕೊಂಡು ಏನಿದೆ. ಓಲ್ಡ್ ಈಸ್ ಗೋಲ್ಡ್ ಸರ್. ಸಾಂಗ್ ಎಲ್ಲ ಸಾಂಗ್ ಹಾಕ್ಬೇಕು. ಪ್ಲೀಸ್ ಪುಟ್ ದ ಸಾಂಗ್. ಬರೀ ಓಲ್ಡ್ ಈಸ್ ಸಾಂಗ್ ಬರ್ಲಿ ಇವಾಗ. ಪುಟ್ ಆನ್ ದ ಸಾಂಗ್. ಬರೀ ಓಡು. ಬರೀ ಓಲ್ಡ್ ಸಾಂಗ್, ಬರೀ ಓಲ್ಡ್.
ಇಲ್ಲ ಇಲ್ಲ ಇಲ್ಲ, ಬರೀ ಹೇಳೋ ಸಾಂಗ್. ದೀಪು ಬರ್ತಾ ಇದೆ. ನೀವು ನಿಂತ್ ಕಡೆನೆ ಆ ಹುಕ್ ಸ್ಟೆಪ್ ಹಾಕ್ಬೋದು ಎಲ್ಲರೂ. ರೆಡಿ ದೀಪು? ಓಕೆ, ಲಕ್ಷ್ಮಿಗೆ ಸೂಪರ್ 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 ಎಕ್ಸಲೆಂಟ್ ಸರ್. ಹೇಗಿತ್ತು ಸರ್? ನಂಗೊಂದು ಉಪ್ಪಿ ಸರ್ ಅವ್ರು ರಿಕ್ವೆಸ್ಟ್. ಉಪ್ಪಿ ಸರ್ ಮತ್ತೆ ಸಮಾರು ಟೈಮ್ ಬರುತ್ತೆ ಒಂದು ಸ್ವಲ್ಪ ಹಾಕ್ಬೇಕು ಸರ್ ಈಗ ಪ್ಲೀಸ್, ನನಗೋಸ್ಕರ ಪ್ಲೀಸ್. ಸೂಪರ್. ನೀರು ಹಾಕ್ಬೇಕಂತೆ. ಟ್ರೋಲ್ ಆಗ್ಬಿಡ್ತೀನಿ ಅಷ್ಟೇ. ಪರವಾಗಿಲ್ಲ ಸರ್, ಹಾಕಿ. ಒಳ್ಳೆ ದಿನ ಬಂದ ಬರುತ್ತೆ. ಒಳ್ಳೆ ದಿನ ಬಂದ ಬರುತ್ತೆ. Thank you sir, super. Lovely sir. Uppy has got his own style always. Super, super, super. Our style create ಮಾಡೋರು. Thank you sir. ಓಕೆ, ನಾನ್ ಮಾತಾಡಿಸ್ಬಿಡ್ತೀನಿ ಇವಾಗ ಉಪ್ಪಿ ಸರ್ನ. ಉಪ್ಪಿ ಸರ್, ಥ್ಯಾಂಕ್ ಯು ವೆರಿ ಮಚ್. ಇಂದ್ರಜಿತ್ ಸರ್ ಮತ್ತೆ ನಿಮ್ಮ ಸ್ನೇಹ ಎಂತದ್ದು ಅನ್ನೋದನ್ನ ನಾವು ನೋಡಿದೀವಿ, ಇಷ್ಟು ವರ್ಷಗಳ ಜರ್ನಿ. ಈಗ ಇವರ ಮಕ್ಕಳ ಹೊಸ ಜರ್ನಿ ಆರಂಭ ಆಗಿದೆ. ಸಮಾಜ ಅವರಿಬ್ಬರಿಗೆ ನೀವು ವಿಶ್ ಮಾಡೋದಕ್ಕೆ ಬಂದಿದ್ದೀರಾ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ವೆರಿ ಮಚ್. ಗೌರಿ ಸಿನಿಮಾದ ಬಗ್ಗೆ ಸಾಕಷ್ಟು ನಿರೀಕ್ಷೆ ಹುಟ್ಟಾಕಿದೆ, ಸಾಂಗ್ ಗಳೆಲ್ಲ ವೈರಲ್ ಆಗಿದೆ. ಏನ್ ಹೇಳ್ತೀರಾ ಸರ್ ಚಿತ್ರತಂಡಕ್ಕೆ? ಈಗ ಸಮಾರು ಸಾರಿ ಸರ್ ಇಲ್ಲ ಇಲ್ಲ, ಒಂದು ಸಾಂಗ್ ಸರ್ಗೆ ಡೆಡಿಕೇಟ್ ಮಾಡಿದ್ದಾನೆ. ಸರಿನ ಒಂದು ದೊಡ್ಡ ಹಿಟ್ಟು. ಆ ಸಾಂಗ್ ಅನ್ನ ಅವನು ಹಾಡಿ ಅವ್ರಿಗೆ ಡೆಡಿಕೇಟ್ ಮಾಡೋದು, ಅದೊಂದು ವಿಜುವಲ್ಸ್ ಹಾಕ್ತೀನಿ. ಅದಾದ ನಂತರ ಉಪ್ಪಿ ಅವರ ಮಾತು ಕೇಳೋದಕ್ಕೆ ಕಾಯ್ತಾ ಇದ್ದೀರಾ. ಉಪ್ಪಿ ಅವ್ರು ಮಾತಾಡ್ತಾರ ನಂತರ ಒಂದು ಸಮರ್ಜಿತ ಸ್ವತಃ ಹಾಡಿದ ನಿಮ್ಗೋಸ್ಕರ ಸರ್, ಅದನ್ನು ಹಾಕೋಣ ಸರ್ ಪ್ಲೀಸ್. ಈಗ ಒಂದೇ ಒಂದು ಫಸ್ಟ್ ಸ್ಟಾರ್ಟ್ ವಿತ್ ಇವರಿಂದನೇ ಸ್ಟಾರ್ಟ್ ಮಾಡ್ತೀನಿ. ಇವ್ರ ಫಾದರ್ ಇಂದ ಸ್ಟಾರ್ಟ್ ಮಾಡ್ಬೇಕು. ಆಕ್ಚುಲಿ ಲಂಕೇಶ್ ಅವರು, ನಿಮ್ಗೆಲ್ಲ ಗೊತ್ತಿಲ್ಲ, ಲಂಕೇಶ್ ಅಂದ್ರೆ ಒಂದು ಫೈರ್ ಬ್ರ್ಯಾಂಡ್ ಇದ್ದಂಗೆ. ಅಂತವ್ರು ಸುಪುತ್ರ ಅವರು, ಇಂದ್ರಜಿತ್ ಅವರು, ಇವ್ರು ಯಾವ ಲೆವೆಲ್ ಪ್ಲಾನ್ ಮಾಡ್ತಾರೆ ಅಂದ್ರೆ, ಆಮೇಲೆ ಇನ್ನೊಂದೇನಂದ್ರೆ ಅವ್ರ ಹ್ಯಾಂಡ್ ಗೋಲ್ಡನ್ ಹ್ಯಾಂಡ್ ಅಂತ. ಇವರು ದೀಪಿಕಾ ಪಡ್ಕೋಣೆಗೆ ಈ ಬಂದು ಫಸ್ಟ್ ಟೈಮ್ ಒಂದು ಬ್ರೇಕ್ ಕೊಟ್ರು. ಅವ್ರು ಎಲ್ಲಿದ್ದಾರೆ ಹೇಳಿ? ಇಂಟರ್ನ್ಯಾಷನಲ್ ಸ್ಟಾರ್ ಆಗ್ಬಿಟ್ಟಿದ್ದಾರೆ. ಆಮೇಲೆ ನೋಡಿ ಇವ್ರ ಮಗ, ಇವನು ಯಾವ್ದಾರ ದೃಷ್ಟಿಲಿ ಇಲ್ಲಿ ಇರ್ತಾನೆ ಅನ್ಸುತ್ತೆ. ಇವನು ಮೋಸ್ಟ್ಲಿ ಬಾಲಿವುಡ್ ಹಾಲಿವುಡ್ ಹೋಗೋದ್ರ ಇದ್ದಾನೆ ಇವನು. ಕರೆಕ್ಟ್
ಇರಿಸ್ಕೊಳ್ಳಕ್ಕೆ ನಿಮ್ ಕೈಲಿ ಸಾಧ್ಯ ಇದೆ. ಓಕೆನಾ? ಹೇಳಿ. ಸುಮ್ಮನೆ ನೋಡ್ಬಿಟ್ಟು ಚಪ್ಪಾಳೆ ತಟ್ಟಕ್ಕೂ ಯೋಚನೆ ಮಾಡ್ತಾ ಇದ್ದೀರಾ. ಚಪ್ಪಾಳೆ ತಟ್ಟಿ ಎಂಜಾಯ್ ಮಾಡಿ. ಆಮೇಲೆ ನೋಡಿ, ಈ ಜನರೇಷನ್ ಈ ತರ ಇಂತ ಅದ್ಭುತವಾದ ಪೇರ್ಗಳು ನಮ್ಮ ಕನ್ನಡ ಇಂಡಸ್ಟ್ರಿ ಉಳ್ಕೊಬೇಕು ಅಂದ್ರೆ ನೀವುಗಳೆಲ್ಲ ನಿಮ್ಗಳ ಕೈಲಿ ಮಾತ್ರ ಸಾಧ್ಯ. ಇವನ್ನೆಲ್ಲ ಇರಿಸ್ಕೊಳಕ್ಕೆ. ಇರಿಸ್ಕೊಂತೀರಾ? ಏನಪ್ಪಾ ಎಲ್ಲ ಇರಿಸ್ಕೊಂತೀರಾ? ಅವ್ರನ್ನ ನೋಡ್ಬೇಕು ಚಿತ್ರ. ಓಕೆನಾ? ಮುಂದಿನ ಜನರೇಷನ್ ಹೀರೋಗಳು, ನಮ್ಮ ಕನ್ನಡ ಹೀರೋಗಳು ಹಿಂಗಿರ್ಬೇಕು. ಆಮೇಲೆ ನನಗೆ ಅನ್ಸಿದ್ದೇನಂದ್ರೆ ಇವ್ರನ್ನ ನೋಡಿದಾಗ ಆ ಬ್ಯೂಟಿ ಸ್ಮಾರ್ಟ್ನೆಸ್ ಎಲ್ಲ ಎಲ್ಲಿ ಬರುತ್ತೆ ಗೊತ್ತಾ? ಎಲ್ಲಿ ಬರುತ್ತೆ ಹೇಳಿ? ಇನ್ನೋಸೆನ್ಸ್ ಅಲ್ಲಿ ಆ ಮುಗ್ಧತೆ ಇದೆಯಲ್ಲ, ಅದೇ ಬ್ಯೂಟಿ. ನೋಡಿ ಮುಖ ನೋಡಿ ಎಷ್ಟು ಇನ್ನೋಸೆಂಟ್ ಆಗಿದೆ ನೋಡಿ ಹುಡುಗಿ ನೋಡಿ. ಬಟ್ ಈ ಹುಡುಗಿ ಬಹಳ ಬಹಳ ಸೂಪರ್ ಆಗಿ ಮಾತಾಡ್ತೀಯಮ್ಮ. ನೀನ್ ಏನ್ ಮಾತಾಡ್ತೀವಿ ನಿಜವಾಳ ಆಶ್ಚರ್ಯ ಆಯ್ತು. ಫಸ್ಟ್ ಸಿನಿಮಾ ಅಂದ್ರೆ ನಂಬಕ್ ಆಗ್ತಾ ಇಲ್ಲ. ಸೂಪರ್. ಏನಪ್ಪಾ ಇವರಿಗೆ ನಾನೆಲ್ಲ ವಿಶ್ ಮಾಡೋದು, ನೀವೆಲ್ಲ ವಿಶ್ ಮಾಡ್ಬೇಕು. ಓಕೆನಾ? ಮಾಡ್ತೀರಾ? ಖಂಡಿತ ತಾನೆ? ಫಸ್ಟ್ ಡೇ ಫಸ್ಟ್ ಶೋ. ಓಕೆ? ಒಳ್ಳೇದಾಗ್ಲಿ ಎಲ್ಲರಿಗೂ. ಯುಐ ಅಂತ ನಾನು ಸಿನಿಮಾ ಮಾಡಿದ್ದೀನಿ. ಅದು ಸದ್ಯದಲ್ಲೇ ರಿಲೀಸ್ ಆಗುತ್ತೆ. ನೋಡಿ, ಇಂಥ ಪಿಕ್ಚರ್ ನೋಡಿದಾಗ ನಮಗೂ ಖುಷಿ ಆಗುತ್ತೆ. ಇನ್ನೊಂದು ಸಿನಿಮಾ ಮಾಡೋಣ ಅಂತ. ಓಕೆ? ಅದಕ್ಕೆಲ್ಲ ಕಾರಣ ನೀವು. ಓಕೆನಾ? ಐ ಲೈಕ್ ಇಟ್. ಕಲೆ ಇಲ್ಲ ಕಾಂತ. ಕಲೆಗೆ ಬೆಲೆ ಕಟ್ಟುವ ತಲೆ ಇರುವವರೆಗೂ ಶಿಲೆ ಕಾಣುವುದಲ್ಲದೆ ಕಲೆಯಲ್ಲಿ ಕಾಣುವುದು ಕಾಂತ. ಓಕೆ? ಒಳ್ಳೇದಾಗ್ಲಿ ತುಂಬಾ. ಆಮೇಲೆ ಇಂದ್ರಜಿತ್ ಅವ್ರ ಕೈಲಿ ಮಾತ್ರ ಸಾಧ್ಯ ಈ ತರ ಎಲ್ಲ ಶೋಭಾನ್ ಅಂತ ಹೇಳ್ಬೇಕು ನಿಮ್ಗೆ. ಕನ್ನಡ ಇಂಡಸ್ಟ್ರಿ ಇದೆಲ್ಲ ನೋಡ್ಬೇಕಂದ್ರೆ ಇವ್ರೊಬ್ಬರ ಕೈಲೇ ಸಾಧ್ಯ. ಈ ತರ ಜಗ 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 ಅಂತ ಬೇರೆ ಲೋಕ ಕರ್ಕೊಂಡು ಹೋಗ್ತಾರೆ. ಸಿನಿಮಾನು ಹಂಗೆ ಮಾಡಿರ್ತಾರೆ, ಜ್ಞಾಪಕ ಇಟ್ಕೊಳ್ಳಿ. ಓಕೆನಾ? ಶೋನೇ ಹಿಂಗ್ ಮಾಡಿದಾರೆ ಅಂದ್ರೆ ಸಿನಿಮಾ ಹಿಂಗ್ ಮಾಡಿರ್ಬೋದು. ನೀವೆಲ್ಲ ನೋಡಿ, ನಿಮ್ ಆಶೀರ್ವಾದ, ನಿಮ್ ಎನ್ಕರೇಜ್ಮೆಂಟ್ ತುಂಬಾ ತುಂಬಾ ಇಂಪಾರ್ಟೆಂಟ್. ಓಕೆನಾ? ನನ್ನ ಮಗ ಓದಿರೋ ಸ್ಕೂಲಲ್ಲಿ ಇವನು ಓದಿರೋದು. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ಒಳ್ಳೇದಾಗ್ಲಿ. ಈ ಉಪ್ಪಿ ಸರ್ ಇವತ್ತು ಬಂದು ನಿಮ್ಮ ಮುಂದೆ ಇವತ್ತು ಮಾತಾಡಿದ್ದಾರೆ. ನಾನು ನೋಡ್ರಂಗೆ ಈ ಜಗತ್ತಿನ ಟಾಪ್ 5 ಡೈರೆಕ್ಟರ್ಸ್ ಅಂತ ಬರೆದಿದ್ರು. ಜಗತ್ತಿನ ನಂಬರ್ ಉಪ್ಪಿ ಸರ್. ಯಾಕೆ ಅಂತಂದ್ರೆ ಒಂದು ಸಿನಿಮಾ ಒಂದು ಕ್ರಿಯಾಶೀಲತೆಯ ಮಾಧ್ಯಮ. ಆ ಕ್ರಿಯಾಶೀಲತೆಯ ಮಾಧ್ಯಮ ಒಂದು ಕ್ರಿಯೇಟಿವ್ ಮೀಡಿಯಂ ಅಲ್ಲಿ ಪ್ರತಿ ದಿನಾನು, ಪ್ರತಿ ಗಂಟೆನೋ, ಪ್ರತಿ ಕ್ಷಣನೋ ಒಂದು ಯೋಚನೆ ಮಾಡಿ ಒಂದು ಹೊಸತನ ತರಬೇಕು. ಆಮೇಲೆ ನಮ್ಮ ಒಂದು ಅದೃಷ್ಟ ಉಪ್ಪಿ ಸರ್ ಇವತ್ತು ಕರ್ನಾಟಕದ ಒಂದು ನೆಲದಲ್ಲಿ ಹುಟ್ಟಿ ಕರ್ನಾಟಕದ ಸಿನಿಮಾದಲ್ಲಿರೋದು. ಯಾಕೆ ಅಂತಂದ್ರೆ ಈ ಒಂದು ಇದೆಯಲ್ಲ ಬುದ್ಧಿವಂತ ಇವರು. ಈ ಜಗತ್ತು, ಇಡೀ ಜಗತ್ತಿನಲ್ಲಿ ಎಲ್ಲೇ ಒಂದು ಕೋಣೆಯಲ್ಲಿ ಹೋಗಿ ಇದ್ರು ಉಪ್ಪಿ ಸರ್ ಅವರ ಒಂದು ಬುದ್ಧಿವಂತಿಕೆಯಿಂದ, ಅವರ ಇಂಟೆಲಿಜೆನ್ಸ್ ಇಂದ, ಅವರ ಒಂದು ಕ್ರಿಯಾಶೀಲತೆಯಿಂದ ಯಾವ ತರ ಒಂದು ದೊಡ್ಡ ಹೆಸರು ಮಾಡ್ಬೋದು ಮಾಡಿದ್ದಾರೆ. ಇವತ್ತು ಕನ್ನಡ ಇಂಡಸ್ಟ್ರಿನ, ಒಂದು ಕನ್ನಡ ಸಿನಿಮಾನ ಜಗತ್ತಲ್ಲಿ ತಗೊಂಡೋಗಿದ್ದಾರೆ. ಒಂದು ಅಂತ ಸಿನಿಮಾ ಇರ್ಬೋದು, ಉಪೇಂದ್ರ ಅಂತ ಸಿನಿಮಾ ಇರ್ಬೋದು, ಸೂಪರ್ ಅಂತ ಸಿನಿಮಾ ಇರ್ಬೋದು, ಅದೆಲ್ಲ ನಾವು ಯೋಚನೆ ಮಾಡೋಕ್ಕಾಗಲ್ಲ. ನನ್ನ ಮಗ ಉಪೇಂದ್ರ ಸಿನಿಮಾ ನೋಡಿ, ಆ ಕ್ಲೈಮ್ಯಾಕ್ಸ್ ನೋಡಿ, ಕ್ವಿಂಟಿನ್ ಟ್ಯಾರಂಟಿನೋ ಆ ಒಂದು ಏನಂತಾರೆ ಶೈಲಿಯ ಸಿನಿಮಾ ಉಪೇಂದ್ರ ಅವತ್ತೇ ಮಾಡಿದ್ದಾರೆ ಅಂತ ಹೇಳೋದು. ಮತ್ತೆ ಅದನ್ನೆಲ್ಲ ಯೋಚನೆ ಮಾಡೋದು ಇಂಪಾಸಿಬಲ್. ಇವತ್ತು ನಮ್ಮ ನಡುವೆ ಇದ್ದಾರೆ, ನಮ್ಮ ಜೊತೆಗಿದ್ದಾರೆ ಅಂತಂದ್ರೆ ನಮ್ಮ ಹೆಮ್ಮೆ, ಅದು ನಮ್ಮ ಅದೃಷ್ಟ ಅದು. ಆಮೇಲೆ ನಿಜವಾದ ಸರ್, ಯಾಕೆಂತಂದ್ರೆ ಹಲವಾರು ಜನಕ್ಕೆ ಗೊತ್ತಾಗಲ್ಲ. ಒಂದು ಕ್ರಿಯೇಟಿವಿಟಿ, ಒಂದು ಕ್ರಿಯೇಟ್ ಮಾಡೋದು, ಒಂದು ಕಥೆಯನ್ನು ಕ್ರಿಯೇಟ್ ಮಾಡಿ ಒಂದು ಸಿನಿಮಾನ ಒಂದು ಪರದೆ ಮೇಲೆ ನೋಡ್ತಾರೆ, 2 ಗಂಟೆ ಎಂಜಾಯ್ ಮಾಡ್ತಾರೆ. ಆದ್ರೆ ನೀವು ಒಂದು ಹೊಸತನ ತಂದು ಒಂದು ಹೊಸ ಕಥೆಯನ್ನ ಹೇಳಿ ಅದನ್ನ ಜನಕ್ಕೆ ಆಕರ್ಷಣೆ ಮತ್ತು ಸಿನಿಮಾ ಆಚೆಯಿಂದ ಬಂದಾಗ ಯೋಚನೆ, ಚಿಂತನೆ, ಆಲೋಚನೆಗೆ ನೀವು ಈಡಾಡ್ತೀರಲ್ಲ. ಅಲ್ಲ, ನಾವೇನಿದ್ರು ಕನ್ನಡ ಇಲ್ಲಿಗೆ ಸಿನಿಮಾ ಮಾಡ್ತೀವಿ, ಇವ್ರಂಗಲ್ಲ. ಇಲ್ಲಿ ಸಿನಿಮಾ ಮಾಡಿ ಮಗನ್ನ ಎಕ್ಸ್ಪೋರ್ಟ್ ಮಾಡ್ಬಿಡ್ತಾರೆ ಬಾಂಬೆಗೋ ಹಾಲಿವುಡ್ಗೋ. ಇಲ್ಲ
ಇಲ್ಲೇ ಕನ್ನಡದ ಕನ್ನಡ ಸಿನಿಮಾ ಮಾಡ್ತಾ ಇರ್ತಾನೆ. ಮತ್ತೆ ಇವತ್ತು ನಮ್ದಾಗಿರೋದು ಮತ್ತೆ UI ನಾವೆಲ್ಲ ಕಾಯ್ತಾ ಇದೀವಿ ಸರ್. ಮತ್ತೆ ನಿಮ್ಗೊಂದು ಕಾಣಿಕೆ ಇದೆ. UI ನಾವೀಗ ಗೌರಿ ಕಾಯ್ತಾ ಇದೀವಿ. ಇಲ್ಲ UI ಕಾಯ್ತಾ ಇದೀವಿ. ಅಲ್ಲ ಏನ್ ಪ್ಲಾನ್ ಮಾಡಿ ಉಡ್ಸಿಯ ನೋಡಿ ಮಗನ ಡೈರೆಕ್ಟ್ ಅಲ್ಲಿಗೆ ಕಳ್ಸೋಣ ಅಂತ. ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. UI ಟೈಟಲ್ ಅದು ಏನು ಅಂತ ನೀವು ಹೇಳಬೇಕು ಜನಕ್ಕೆ. ವಾಟ್ ಡಸ್ ಇಟ್ ಮೀನ್ UI ಟೈಟಲ್ ಅದು. ಮತ್ತು ನಾನು ಈ ಒಂದು ಕಾಣಿಕೆ ಕೊಡ್ತಾ ಇರೋದು ಒಂದು ಉಪೇಂದ್ರ ಸರ್ಗೆ AI ಮಾಡಿ, UI ಅಲ್ಲ AI. ಅದು ಅವರು ಇಷ್ಟ ಆಗುತ್ತೆ ಅನ್ಸುತ್ತೆ. ಓಪನ್ ಮಾಡಿ ನೋಡಬೇಕು. ಒಂದು ನಿಮಿಷ ಅವ್ರ ಒಂದು ಸಣ್ಣ ಕಾಣಿಕೆ. ಯಾಕಂತಂದ್ರೆ ಅವರು ನಡೆದು ಬಂದ ದಾರಿ, ಅವ್ರ ಹಿಂದೆ ಇದ್ದಿದ್ದು, ಅವ್ರ ಈ ಜಗತ್ತಿಗೆ ತಂದಿದ್ದು ಯಾರು ಅಂದ್ರೆ ಈ ಚಿತ್ರದಲ್ಲಿದೆ. ಅಮ್ಮ ಐ ಅಂದ್ರೆ ಇಂಟೆಲಿಜೆನ್ಸ್, ಅಮ್ಮ ಇಂಟೆಲಿಜೆನ್ಸ್ ಅಂತ. UI ಅಂದ್ರೆ ಏನು ಸರ್? UI ಅಂದ್ರೆ ನೀವ್ ಹೇಳ್ಬೇಕಪ್ಪ, ನಾನು ಹೇಳ್ಬಾರದು ಆಕ್ಚುಲಿ. ಯುವರ್ ಇಂಟೆಲಿಜೆನ್ಸ್, ಯು ನಿಮ್ಮಿಂದ ನಾನಷ್ಟೇ, ನೀವಿದ್ರೆ ನಾನು. ಕರೆಕ್ಟಾ? ಓಕೆ ಥ್ಯಾಂಕ್ ಯು. ಯು ಅಂದ್ರೆ ನೀವು, ನೀವಿದ್ರೆ ಇವರು ಐ ಅಲ್ವಾ? ಈಗ ಉಪ್ಪಿ ಸರ್ ಹೇಳಾಗಿದೆ ಗೌರಿ ಸಿನಿಮಾನ ಫಸ್ಟ್ ಡೇ ಫಸ್ಟ್ ಶೋ ಥಿಯೇಟರ್ಗೆ ಹೋಗಿ ನೋಡ್ಬೇಕು ಅಂತ. ಉಪ್ಪಿ ಸರ್ ಹೇಳಿದ್ಮೇಲೆ ಮುಗೀತಲ್ವಾ? ಎಲ್ರು ಹೋಗ್ತೀರಾ ಅಲ್ವಾ? ನೋಡ್ತೀರಾ? ಎಲ್ಲ ನೋಡ್ತೀರಾ? ಒಂದ್ಸತಿ ಜೋರಾಗಿ ಹೋಗಿ ಎಸ್ ಓಕೆ ನೋಡ್ತೀವಿ ಅಂತ. ಎಲ್ಲಿ ಈ ಕಡೆ ವಾಯ್ಸೇ ಬರ್ತಾ ಇಲ್ಲ. ಓಕೆ ಅಪ್ಪ. ಓಕೆ ಸೂಪರ್. ಉಪ್ಪಿ ಸರ್ ಓಕೆ, ಗೌರಿ ಸಿನಿಮಾದ ಟ್ರೈಲರ್ ಈಗಾಗಲೇ ಲಾಂಚ್ ಆಗಿದೆ. ಇವಾಗ ನೋಡಕ್ ಇಷ್ಟಪಡ್ತೀರಾ ಉಪ್ಪಿ ಸರ್ ಜೊತೆಗೆ ಗೌರಿ ಸಿನಿಮಾ ಟ್ರೈಲರ್ ನ? ಓಕೆ ನೋಡ. ಸೂಪರ್. ಏನಂದ್ರೆ ಒಂದು ವಿಶೇಷತೆ, ಇವನ್ ಲವ್ ಸ್ಟೋರಿಗೂ ಸೂಟ್ ಆಗ್ತಾನೆ, ಆಕ್ಷನ್ಗೂ ಸೂಟ್ ಆಗ್ತಾನೆ, ಬಾಡಿನೂ ಚೆನ್ನಾಗಿ ಬೆಳೆಸಿದಾನೆ, ಡ್ಯಾನ್ಸ್ ಮಾಡ್ತಾನೆ. ಏನಪ್ಪ ಎಲ್ಲರೂ ಋತಿಕ್ ರೋಷನ್ ಶುರು ಮಾಡ್ಬಿಟ್ಟಿದ್ರು ಆಲ್ರೆಡಿ ನಿನಗೆ. ಸರ್ ನಿಮ್ಮಿಂದ ಇದು ಇಷ್ಟೊಂದು ಕಾಂಪ್ಲಿಮೆಂಟ್ಸ್ ಬರ್ತಾ ಇರೋದು ನಾನು ಎಕ್ಸ್ಪೆಕ್ಟೇ ಮಾಡಿದಿಲ್ಲ. ನೆಕ್ಸ್ಟ್ ಲೆವೆಲ್ ಗ್ರೇಟ್ ಅಂತ ಫೀಲಿಂಗ್ ಅನ್ಸ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಸರ್. ಏನಿಲ್ಲಪ್ಪ, ಇನ್ನೋಸೆನ್ಸ್ ಉಳಿಸ್ಕೋ ಸಾಕು. ಎಷ್ಟು ಇನ್ನೋಸೆಂಟ್ ಅಪ್ಪ ನೀನ್, ನಿಜವಾಗ್ಲು. ಒಂದೇ ದೊಡ್ಡ ಕಷ್ಟ ಉಳಿಸ್ಕೊಳ್ಳೋದು, ಕರೆಕ್ಟ್ ಅಲ್ವಾ? ಎಲ್ಲ ಕಿಲಾಡಿಗಳಾಗ್ಬಿಡ್ತೀವಿ ನಾವು. ಆ ಇನ್ನೋಸೆನ್ಸ್ ಹೋಗ್ತಿದ್ದಾಗ ಎಲ್ಲ ಒಟ್ಟಾಗುತ್ತೆ, ಕರೆಕ್ಟ್ ಅಲ್ವಾ? ನೋಡಿ ಎಷ್ಟು ಇನ್ನೋಸೆಂಟ್ ಫೇಸ್ಗಳು ಎಷ್ಟು ಚೆನ್ನಾಗಿದೆ ನೋಡಿ. ಎಲ್ಲ ಯಂಗ್ಸ್ಟರ್ಸ್ ಆ ಯಂಗ್ ಏಜ್ ಅಲ್ಲಿ ಬಹಳ ಇನ್ನೋಸೆಂಟ್ ಆಗಿರ್ತೀವಿ. ಕೆಲವರು ವಯಸ್ಸಾದ್ಮೇಲೆ ಅದು ಉಳಿಸ್ಕೊಂಡಿರ್ತಾರೆ, ಬಟ್ ಕೆಲವರು ಕಳ್ಕೊಂಡ್ಬಿಡ್ತಾರೆ. ನನಗೆಲ್ಲ ಗೊತ್ತು ಅಂತ. ನೀವು ನನ್ನ ಎಷ್ಟು ಬುದ್ಧಿವಂತ ಆದ್ರೂ ನನಗೆ ಗೊತ್ತ ದಡ್ಡ ಅಂತ. ಇನ್ನೋಸೆಂಟ್ ಉಳಿಸ್ಕೊಳಕ್ ಟ್ರೈ ಮಾಡ್ತಾ ಇದ್ದೀನಿ ಅಷ್ಟೇ, ಬಟ್ ಇದು ರಿಯಲ್ ಇನ್ನೋಸೆನ್ಸ್. ಇದು ಸೂಪರ್ ಆಗಿದೆ, ಒಳ್ಳೇದಾಗ್ಲಪ್ಪ. ಐ ವಿಶ್ ಯು ಆಲ್ ದ ಬೆಸ್ಟ್. ಗಾಡ್ ಬ್ಲೆಸ್ ಯು ಅಂಡ್ ನಿಮ್ಮೆಲ್ಲರ ಬ್ಲೆಸ್ಸಿಂಗ್ಸ್. ಓಕೆನಾ? ಆಮೇಲೆ ನನ್ನ ಡೈಲಾಗ್ ಒಂದು ಯಾರೋ ಹೇಳಿದ್ರು, ಅದು ಹೇಳಿ ಅಂತ. ಅದೊಂದು ಹೇಳ್ಬಿಡ್ತೀನಿ, ಅದನ್ನು ಮತ್ತೆ ಇನ್ನೊಂದ್ಸತಿ ಜ್ಞಾಪಿಸ್ಕೊಳ್ಳಿ. ನಾವು ಕನ್ನಡಿಗರಲ್ಲವು, ವಿಶಾಲ ಹೃದಯದವರು. ನಾವು ಕನ್ನಡ ಚಿತ್ರಗಳಿಂದ ಬೇರೆ ಭಾಷೆ ಚಿತ್ರಗಳು ಜಾಸ್ತಿ ನೋಡ್ತೀವಿ ಜಡ್ಜಮ್ಮ. ಹಂಗೆ ಆಗಬಾರದಲ್ಲವು.
ನಾವು ನಿಜವಾದ ವಿಶಾಲ ಹೃದಯದವರಾಗಬೇಕಲ್ಲ ನಾವು. ಓಕೆ, ಇದು ಬರೀ ಕನ್ನಡಿಗರಿಗಲ್ಲಪ್ಪ, ಎಲ್ಲರಿಗೂ ಹೇಳ್ತಿರೋದು. ಇಲ್ಲಿರೋರೆಲ್ಲ ಕನ್ನಡಿಗರೇ. ತೆಲುಗು ಅವರು, ತಮಿಳವರು, ಹಿಂದಿಯವರು ಎಲ್ಲ ಕರ್ನಾಟಕದಲ್ಲಿ ಇದ್ರೆ ಅವರೆಲ್ಲ ಕನ್ನಡಿಗರೇ. ಓಕೆನಾ? ಓಕೆ, ಎಲ್ಲ ಒಂದು ಡೈಲಾಗ್ நல்லா இருக்கா? अच्छा है? थैंक यू. ಸೂಪರ್ ಸರ್, ಥ್ಯಾಂಕ್ ಯು ವೆರಿ ಮಚ್. ನೀವು ಬಂದ್ಮೇಲೆ ಜೋಶೇ ಹೆಚ್ಚಾಯ್ತು. ನೀವು ಹೇಳಿದಾಗೆ ಕನ್ನಡಿಗರು ವಿಶಾಲ ಹೃದಯಗಳು. ಬೇರೆ ಭಾಷೆ ಸಿನಿಮಾಗಳನ್ನ ನೋಡ್ಲಿ, ಬಟ್ ಕನ್ನಡ ಸಿನಿಮಾಗಳನ್ನ ಗೆಲ್ಸಿ ಆಮೇಲೆ ಮಿಕ್ಕಿದ್ದು ಅಂತ ಹೇಳಿದ್ದಾರೆ. ನೀವು ಹೇಳಿದ್ಮೇಲೆ ಮುಗೀತು ಸರ್. ಅವರು ನೀವು ಹೇಳಿದ ಮಾತುಗಳನ್ನ ಕೂಡ ಫಾಲೋ ಮಾಡ್ತಾರೆ. ಥ್ಯಾಂಕ್ಸ್ ಅ ಲಾಟ್ ಸರ್. ನಮ್ಮ ಕಾರ್ಯಕ್ರಮದುದ್ದಕ್ಕೂ ಒಂದ್ ಸ್ವಲ್ಪ ಹೊತ್ತು ಭಾಗವಹಿಸ್ಬೇಕು ಅಂತ ಕೇಳ್ಕೊಳ್ತೀನಿ ಸರ್. ಈಗ ನೆಕ್ಸ್ಟ್ ರ್ಯಾಂಪ್ ವಾಕ್ ಇದೆ, ದಯಮಾಡಿ ಒಂದ್ ಸ್ವಲ್ಪ ಹೊತ್ತು ಕೂತ್ಕೊಂಡು ನೋಡ್ಬೇಕು ಅಂತ ವಿನಂತಿಸ್ಕೊತೀನಿ. ಓಕೆ, ನಾನು ಅವ್ರಿಗೆ ಕಾಂಪ್ಲಿಮೆಂಟ್ಸ್ ಕೊಡೋದಕ್ಕಿಂತ ನಿಮಿಕಾ ರತ್ನಾಕರ್ ಹೇಗೆ ಕಾಣಿಸ್ತಾ ಇದ್ದಾರೆ? ತುಂಬಾ ಗಾರ್ಜಿಯಸ್ ಆಗಿ, ತುಂಬಾ ಹಾರ್ಡ್ ಆಗಿ ಕಾಣಿಸ್ತಾ ಇದ್ದೀರಾ ನಿಮಿಕಾ. ಥ್ಯಾಂಕ್ ಯು ಸೊ ಮಚ್. ತುಂಬಾ ಖುಷಿ ಆಯ್ತು, ರ್ಯಾಂಪ್ ವಾಕ್ ಮಾಡಿದ್ರಿ, ಸಖತ್ತಾಗಿತ್ತು. ಶೇಕ್ ಇಟ್ ಪುಷ್ಪವತಿ ಸಾಂಗ್ ಎವರ್ ಗ್ರೀನ್ ಸಾಂಗ್, ಇದುವರೆಗೂ ಎಲ್ಲರ ಫೇವರೇಟ್ ಸಾಂಗ್ ಅಲ್ವಾ? ಥ್ಯಾಂಕ್ ಯು ಸೋ ಮಚ್. ಈ ಸಾಂಗ್ ಇಂದ ಆಕ್ಚುಲಿ ನಿಮಿಕಾ ರತ್ನಾಕರ್ ಅನ್ನೋದು ಕಲಾವಿದೆ ಇದ್ದಾರೆ ಅಂತ ಕನ್ನಡ ಅಭಿಮಾನಿಗಳಿಗೆ ಗೊತ್ತಾಯಿತು. ಸೊ ಡೆಫಿನೆಟ್ಲಿ ದರ್ಶನ್ ಸರ್ ಮತ್ತೆ ಎಂಟೈರ್ ಕ್ರಾಂತಿ ತಂಡಕ್ಕೆ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ. ಹಾಗೆ ಇವತ್ತು ನಾವಿಲ್ಲಿ ಎಲ್ಲ ಸೇರಿರೋದು ಸಮರ್ಜಿತ್ ಹಾಗೂ ಸಾನಿಯಾ ಅವರ ಗೌರಿ ಮೂವಿಯ ಒಂದು ಪ್ರಮೋಷನಲ್ ಇವೆಂಟ್ಗೆ. ಇಂದ್ರಜಿತ್ ಸರ್, ಕಂಗ್ರ್ಯಾಚುಲೇಷನ್ಸ್ ಅಂಡ್ ಆಲ್ ದಿ ವೆರಿ ಬೆಸ್ಟ್ ಟು ದಿ ಎಂಟೈರ್ ಟೀಮ್. ನನ್ನ ಸಾಂಗಿಗೆ ಎಷ್ಟು ಪ್ರೀತಿ ಕೊಡ್ತಿದ್ದೀರಾ ಅಷ್ಟೇ ಪ್ರೀತಿ ಈ ಹೊಸ ಪ್ರತಿಭೆಗಳಿಗೆ ನೀವೆಲ್ಲ ಕೊಡಬೇಕು. ಹಾಗೆ ನಾನು ಬರುವಾಗ ನನಗೆ ಹೂಟ್ ಮಾಡಿ ಪೀಸಸ್ ಕೊಟ್ಟು ನನ್ನನ್ನು ವೆಲ್ಕಮ್ ಮಾಡಿದ್ದಕ್ಕೆ ತುಂಬಾ ಥ್ಯಾಂಕ್ ಯು, ತುಂಬಾ ಥ್ಯಾಂಕ್ ಯು. ಓಕೆ, ಇವಾಗ ನಮ್ಮ ನಿಮಿಕಾ ರತ್ನಾಕರ್ ಅವರು ಇದೇ ಶೇಕ್ ಇಟ್ ಪುಷ್ಪವತಿ ಹಾಡಿಗೆ ಸಮರ್ಜಿತ್ ಲಂಕೇಶ್ ಜೊತೆಗೆ ರ್ಯಾಂಪ್ ವಾಕ್ ಮಾಡಿದ್ರೆ ಹೇಗಿರುತ್ತೆ? ರ್ಯಾಂಪ್ ವಾಕ್ ಮಾಡ್ತಾರೆ, ಜೊತೆಗೆ ಆ ಹಾಡಿಗೆ ಹೆಜ್ಜೆ ಕೂಡ ಹಾಕ್ತಾರೆ. ನೋಡೋದಕ್ಕೆ ರೆಡಿನಾ ನೀವೆಲ್ಲ? ಓಕೆ ನಿಮಿಕಾ. Shake it, Pushpavati. Shake it, Pushpavati. Shake it, Pushpavati.
ಡಿಸೈನ್ ಮಾಡಿರೋದು ಚಾರು ಕ್ರಿಯೇಷನ್ಸ್ ಡಿಸೈನರ್ ಬೊಟಿಕ್. ಚಾರು ಕ್ರಿಯೇಷನ್ಸ್ ಡಿಸೈನರ್ ಬೊಟಿಕ್ ನ ಡಿಸೈನರ್ ಚಾರು ಭಟ್ನಾಗರ್ ಕೂಡ ಇದೀಗ ಸ್ಟೇಜ್ ಮೇಲೆ ಹೆಜ್ಜೆ ಹಾಕ್ತಾ ಇದ್ದಾರೆ. ಚಾರು ಮ್ಯಾಮ್ ಪ್ಲೀಸ್, ಒನ್ ವಾಕ್ ಪ್ಲೀಸ್. Thank you. Okay. ಸಾನಿಯಾ ದಯವಿಟ್ಟು ಫೋಟೋಗೆ ಇಂದ್ರಜಿತ್ ಸರ್ ಹಾಗೇನೆ ಸಾನಿಯಾ ಇಬ್ರು ಸ್ಟೇಜ್ ಮೇಲೆ ಬರ್ಬೇಕು. ಇವಾಗ ಶೇಕ್ ಇಟ್ ಪುಷ್ಪವತಿ ಆಯ್ತು, ಸಮರ್ಜಿತ್ ಅವರು ಶೇಕ್ ಇಟ್ ಪುಷ್ಪವತಿಗೆ ಡ್ಯಾನ್ಸ್ ಮಾಡಿದ್ರು. ಈಗ ನಿಮಿಕಾ ಅವರು ಟೈಮ್ ಬರುತ್ತೆ ಸಾಂಗಿಗೆ ಹೆಜ್ಜೆ ಹಾಕ್ಬೇಕಲ್ವಾ? ಎಸ್, ಟೈಮ್ ಬರುತ್ತೆ ಸಾಂಗ್ ಪ್ಲೀಸ್. Thank you very much. ಬಟ್ ಪ್ಯೂರ್ ಕನ್ನಡ ಹುಡುಗಿ, ಸೊ ಕನ್ನಡ ಹುಡುಗಿ ಆಗಿದ್ದಾರೆ ಹೇಳೋದು ತಪ್ಪು. ನಮ್ಮ ಕನ್ನಡತಿ ನಿಮಿಕಾ ರತ್ನಾಕರ್ ಅವರು. ನಿಮಿಕಾ ಹೇಳಿ, ಗೌರಿ ಸಿನಿಮಾ August 15th ರಿಲೀಸ್ ಆಗ್ತಾ ಇದೆ. ಸೊ ಈವೆಂಟ್ ಕೂಡ ತುಂಬಾ ಬ್ಯೂಟಿಫುಲ್ ಆಗಿದೆ, ಸಾಂಗ್ಸ್ ಕೂಡ ಸೂಪರ್ ಹಿಟ್ ಆಗಿದೆ. ಸಮಾಜಕ್ಕೆ, ನಮ್ಮ ಸಾನಿಯಾಗೆ, ಜೊತೆಗೆ ಚಿತ್ರತಂಡಕ್ಕೆ ಏನ್ ಹೇಳ್ತೀರಿ? ಲೈಕ್ ಐ ಸೆಡ್ ಅರ್ಲಿಯರ್, ನನ್ನ ಸಾಂಗಿಗೆ ತುಂಬಾ ಪ್ರೀತಿ ಕೊಟ್ಟಿದ್ದೀರಾ ನೀವು. ಅದೇ ರೀತಿ ಸಮರ್ಜಿತ್, ಸಾನಿಯಾ ಮತ್ತು ಗೌರಿ ಚಿತ್ರಕ್ಕೆ ನಿಮ್ಮ ಪ್ರೀತಿ ಇರ್ಲಿ. ಇನ್ನು ಇಂದ್ರಜಿತ್ ಸರ್ ಅವರು ಇನ್ನು ದೊಡ್ಡ ದೊಡ್ಡ ಮೂವೀಸ್ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಕೊಡುವಂತೆ ಆಗ್ಲಿ, ಅದರಲ್ಲಿ ನನ್ನನ್ನು ಫೀಮೇಲ್ ಲೀಡ್ ಆಗಿ ತಗೊಳ್ಳುವಂತಾಗ್ಲಿ. ಎಲ್ಲರ ಸಪೋರ್ಟ್ ಇರ್ಲಿ ಮೂವಿಗೆ. ಹಾಗೆ ನನ್ನ ಮೂವಿ ಫೀನಿಕ್ಸ್ ಮತ್ತೆ ತ್ರಿಶೂಲಂಗೆ ಕೂಡ ಅದು ರಿಲೀಸ್ ಆದಾಗ ಯಾವಾಗಾದ್ರೂ ನಿಮ್ಮೆಲ್ಲರ ಆಶೀರ್ವಾದ ಬೇಕು. ಥ್ಯಾಂಕ್ ಯು ಸೋ ಮಚ್. ಒನ್ಸ್ ಅಗೇನ್ ಆಲ್ ದ ವೆರಿ ಬೆಸ್ಟ್ ಆಲ್ ಆಫ್ ಯು. ಥ್ಯಾಂಕ್ ಯು ವೆರಿ ಮಚ್ ನಿಮಿಕಾ. ಥ್ಯಾಂಕ್ ಯು ಸೊ ಮಚ್. ಓಕೆ, ರ್ಯಾಂಪ್ ವಾಕ್ ಇದೀಗ ಮತ್ತೆ ಪ್ರಾರಂಭ ಆಗುತ್ತೆ. ಮೆಲ್ವಿನ್ ಜಾನ್ಸ್ ಕಲೆಕ್ಷನ್ಸ್
ನೋಡ್ತಾ ಇದೀವಿ, ಸೂಪರ್ ಆಗಿದೆ. ಅದನ್ನ ಮಕ್ಕಳೇ ಹಾಕೊಳ್ಳಿ, ದೊಡ್ಡವರೇ ಹಾಕೊಳ್ಳಿ, ಸಕಲಾಗಿ ಕಾಣಿಸ್ತಾ ಇದ್ದಾರೆ.